ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಾಣಿಜ್ಯ ಸಿಲಿಂಡರ್ ಮಾತ್ರವಲ್ಲದೆ ಆಟೋ ಗ್ಯಾಸ್ ಸಪ್ಲೈ ಕೂಡ ಬಂದಾಗಲಿದೆ. ಹೀಗಾಗಿ ಆಟೋ ಚಾಲಕರು ಭಯದಲ್ಲಿದ್ದು ಯಾವ ರೀತಿ ಜೀವನ ನಡೆಸೋದೆ ಅನ್ನುವಂಥ ಚಿಂತೆಯಲ್ಲಿದ್ದಾರೆ. ಒಂದು ಕಡೆ CNG ದರವೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಆಟೋ ಚಾಲಕರು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ವಾಣಿಜ್ಯ ಸಿಲಿಂಡರ್ ಮಾತ್ರವಲ್ಲ, ಆಟೋ ಗ್ಯಾಸ್ ಕೂಡ ಬಂದಾಗಿರುವಂಥದ್ದು. ಸದ್ಯ ಆಟೋ ಚಾಲಕರು ಕೂಡ ಈ ಬಿಕ್ಕಟ್ಟನ್ನು ಎದುರಿಸುವ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಿಲಿಕಾನ್ ಸಿಟಿಯಲ್ಲಿ ಆಟೋ ಗ್ಯಾಸ್ಗಳು ಬಹುತೇಕವಾಗಿ ಓಡಾಡುತ್ತೆ. ಯುದ್ಧದ ಪರಿಣಾಮವಾಗಿ ಆಟೋ LPG ಪೂರೈಕೆಯಲ್ಲೂ ವ್ಯತ್ಯಯವಾಗಿರುವಂಥದ್ದು. ಭವಿಷ್ಯದಲ್ಲಿ ಆಟೋ LPG ಕೂಡ ಗ್ಯಾಸ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮಾರ್ಚ್ 1ರಂದು ಲೀಟರ್ ಆಟೋ LPG ಸಿಲಿಂಡರ್ 59.74 ರೂಪಾಯಿ ಇತ್ತು. ಪ್ರಸಕ್ತ 69.74 ರೂಪಾಯಿಗೆ ಬಂದಿರುವಂಥದ್ದು. ಸದ್ಯ ಹೋಟೆಲ್ಗಳಿಗೆ ಸಪ್ಲೈ ಆಗದೆ ಹೋಟೆಲ್ನಲ್ಲಿ ಈಗಾಗಲೇ ಬಂದ್ ಮಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಸದ್ಯ ಈಗ ಈ ಆಟೋ ಗ್ಯಾಸಲ್ಲೇ ಓಡುತ್ತೆ. ಪ್ರತಿದಿನ ಆಟೋ ಓಡಬೇಕಾದ್ರೆ ಗ್ಯಾಸನ್ನು ತುಂಬಿಸ್ಬೇಕಾಗುತ್ತೆ. ಸರ್, ಈಗ ಎಲ್ಲ ಕಡೆ ಗ್ಯಾಸ್ನ ಸಮಸ್ಯೆ ಎದುರಾಗಿದೆ. ಸೊ ನಿಮಗೆ ಆಟೋ ಓಡಿಸ್ಬೇಕಾದ್ರೆ ಗ್ಯಾಸ್ ತುಂಬಿಸ್ಲೇಬೇಕು. ಈಗ ನಿಮಗೂ ಸಮಸ್ಯೆ ಆದರೆ ನಿಮ್ಮ ಆಟೋವನ್ನು ಸ್ಟಾಪ್ ಮಾಡಬೇಕಾಗಿರುವ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಯುದ್ಧದ ಪರಿಣಾಮ. ಏನು ಹೇಳ್ತೀರಾ ಸರ್? ದುಡಿಯೋದು ತುಂಬ ಕಷ್ಟ ಇದೆ ಮೇಡಮ್. ಫಸ್ಟ್ 2 ವೀಲರ್ ಇದೆ, ಇವಾಗ ದುಡಿಯೋದೇ ತುಂಬ ಕಷ್ಟ ಇದೆ. ಅದಕ್ಕೆ ಮೇಲೆ ಇದು ಬೇರೆ ತಲೆನೋವು ಅಂದರೆ ಹಿಂಗೆ ಓಡಿಸೋಕ್ಕಾಗುತ್ತೆ ಹೇಳಿ. ಇರೋ ಟ್ರಾಫಿಕಲ್ಲಿ ಅದರಲ್ಲಿ ಅರ್ಧ ಗಂಟೆ ಕ್ಯೂನಲ್ಲಿ ನಿಲ್ಲಿಸಬೇಕು ಗ್ಯಾಸ್ಗೆ. 15 ಇವಾಗನೇ 12 ರೂಪಾಯಿ ಏನೋ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. 85 ರೂಪಾಯಿ ಆಗುತ್ತೆ ಅಂತಾರೆ. ಏನು ಗೊತ್ತಾಗ್ತಲ್ಲ. ಯುದ್ಧದ ಪರಿಣಾಮ ಗ್ಯಾಸೇ ಸಿಗಲ್ಲ ಅಂತಾರೆ. ಒಂದು ವೇಳೆ ಗ್ಯಾಸ್ ಸಿಗದೆ ಹೋದ್ರೆ ನಿಮಗೆ ಎಷ್ಟು ಕಷ್ಟ ಆಗ್ಬೋದು ಆಟೋ ಓಡಿಸೋಕ್ಕೆ? ಮೇಡಮ್, ದುಡಿಯೋದು ತುಂಬ ಕಷ್ಟ ಆಗುತ್ತೆ. ಏನು ಕಡಿಮೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಒಬ್ರಿಗಿಲ್ಲ, ಕಾರಿಗೆ ಕಷ್ಟ ಆಗುತ್ತೆ, ಆಟೋಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಆಫೀಸ್ ಹೋಗೋರು ಬರೋರಿಗೆ ಅವ್ರಿಗೂ ಕಷ್ಟ ಆಗುತ್ತೆ. ತುಂಬ ಜನ ಕಷ್ಟ ಆಗುತ್ತೆ ಮೇಡಮ್. ಎಲ್ಲಿ ನೀವು ಗ್ಯಾಸ್ ತುಂಬಿಸ್ತೀರಾ? ಈಗೇನಾದರೂ ನಿಮಗೆ ಆ ಸಮಸ್ಯೆ ಎದುರಾಗಿದೆಯಾ? ಅಂದರೆ ಈ ಗ್ಯಾಸ್ ಕಡಿಮೆ ಇದೆ, ಸ್ವಲ್ಪ ಹಾಕೊಳ್ಳಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಇನ್ನೂ ಹೇಳ್ತಾ ಇಲ್ಲ. ಅದು ಇನ್ನೂ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ ರೇಟು. ಕೆಲವು ಕಡೆ ಲಾಕ್ ಮಾಡಿದ್ದಾರೆ ಬಂಕ್ಗಳು, ಕೆಲವು ಕಡೆ ಸಿಗ್ತಾ ಇದೆ ಗ್ಯಾಸ್. ಇವರು ಕೂಡ ಹೇಳೋ ಪ್ರಕಾರ ಕೆಲವೊಂದು ಬಂಕ್ಗಳು ಈಗಾಗಲೇ ಲಾಕ್ ಮಾಡಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ದರವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆಟೋಗಳು ಗ್ಯಾಸ್ ಮುಖಾಂತರ ಓಡಾಡುವಂಥದ್ದು. ಸಿಲಿಕಾನ್ ಸಿಟಿ ಅಂದರೆ ನಿಮಗೇನೆ ಗೊತ್ತು, ಮೆಟ್ರೋ ಬಿಟ್ಟರೆ ಕೆಳಗಿಳಿದ್ರೆ ಆಟೋಗೆ ಬಹುತೇಕ ಮಂದಿ ಡಿಪೆಂಡ್ ಆಗಿರ್ತಾರೆ. ಅಂದರೆ ತಮ್ಮ ಕೆಲಸಗಳಿಗೆ ಹೋಗಬೇಕಾದ್ರೆ ಆಟೋಗಳಲ್ಲೇ ಹೋಗುವಂಥದ್ದು. ಸದ್ಯ ವಾಣಿಜ್ಯ ಸಿಲಿಂಡರ್ ಮಾತ್ರವಲ್ಲದೆ ಆಟೋ ಗ್ಯಾಸ್ ಸಪ್ಲೈ ಕೂಡ ಬಂದ್ ಆಗ್ತಾ ಇರುವಂಥದ್ದು. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ. ಸೊ ಒಂದು ವೇಳೆ ಸಂಪೂರ್ಣವಾಗಿ ಸಮಸ್ಯೆ ಎದುರಾದರೆ ಸಿಲಿಕಾನ್ ಸಿಟಿಯಲ್ಲಿ ಆಟೋಗಳು ಓಡಾಡೋದು ಕೂಡ ಡೌಟ್ ಅಂತ ಹೇಳ್ಬೋದು. ಇದರಿಂದ ಕೆಲಸಕ್ಕೆ ಹೋಗುವವರಿಗೆ ಬಹುತೇಕವಾಗಿ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.